ಯುಗದಲ್ಲಿ ನೀವು ಮೊಬೈಲ್ ಅನ್ನ ಸರಿಯಾಗಿ ಯೂಸ್ ಮಾಡ್ತಿದ್ದು ಅದ್ರ ಸೆಟ್ಟಿಂಗ್ಸ್ ಎಲ್ಲ ಗೊತ್ತಿದ್ದು ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ ತಿಳುವಳಿಕೆ ಇತ್ತಂದ್ರೆ ನೀವು ಅಕ್ಷರಸ್ಥ. ನೀವು ಕರೆಕ್ಟ್ ಆಗಿ ಮೊಬೈಲ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀವು ಅನಕ್ಷರಸ್ಥ. ಸೊ ಅದಕ್ಕೆ ಮೊಬೈಲ್ ಇದೆ ನಿಮ್ಮೆಲ್ಲರ ಹತ್ರ, ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ತಿಳುವಳಿಕೆ ಇರಬೇಕು. ಚಿಕ್ಕ ಮಕ್ಕಳ ಹತ್ರ ಮೊಬೈಲ್ಸ್ ಕೊಡಕ್ ಹೋಗ್ಬೇಡ್ರಿ. ಅದೇ ತರ ಯೂಟ್ಯೂಬ್ ರೀಲ್ಸ್ ಎಲ್ಲ ನೋಡ್ಬೇಕಾದ್ರೆ ಯಾವ್ದು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾವಂದ್ರೆ ಅವ್ನು ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ. ವಾಟ್ಸಪ್ ನಲ್ಲಿ ಯಾವ್ದೇ ತರ ಲಿಂಕ್ಗಳು ಬಂದ್ರೆ ಲಿಂಕ್ಗಳು ಕ್ಲಿಕ್ ಮಾಡ್ಬೇಡ್ರಿ. ಯಾಕಂದ್ರೆ ಲಿಂಕ್ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ ಮೊಬೈಲ್ ಹ್ಯಾಕ್ ಆಗ್ತದೆ. ಹ್ಯಾಕ್ ಅಂದ್ರೆ ಏನಾಗ್ತದ್ರಿ, ನಿಮ್ ಇರುವಂತ ಅಕೌಂಟ್ ಎಲ್ಲ ದುಡ್ಡುಗಳೆಲ್ಲ ಖಾಲಿ ಆಗ್ತದವ್ರಿ. ಅದೇ ತರ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಮಿಸ್ಯೂಸ್ ಆಗ್ತದೆ. ಸೊ ಮೊಬೈಲ್ ಹ್ಯಾಕ್ ಆಗ್ತದೆ, ನೀವೇನು ವರ್ಕ್ ಮಾಡಕ್ ಸಾಧ್ಯ ಇಲ್ಲ, ಎಲ್ಲ ಹ್ಯಾಕರ್ಸ್ ಮಿಸ್ಯೂಸ್ ಮಾಡ್ತಿದ್ದಾರೆ. ಅದೇ ತರ ಆನ್ಲೈನ್ ದಲ್ಲಿ ಯಾವ್ದೇ ತರ ಲೋನ್ ಸಿಗ್ತಿದಾವ ಅಂತೇಳಿ ಲೋನ್ ಮೇಲೆ ಕ್ಲಿಕ್ ಮಾಡಿ ಲೋನ್ ತಗೋಕ್ ಹೋಗ್ಬೇಡ್ರಿ. ಎಷ್ಟೋ ಜನ ಲೋನ್ಸ್ ಅನ್ನ ತಗೋಕ್ ಹೋಗಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಗೋಡ್ರಿ ಎಮರ್ಜೆನ್ಸಿ ಒಳಗಡೆ ಲೋನ್ ತಗೊಂಡಿದ್ದಾರೆ, ಪರ್ಸನಲ್ ಫೋಟೋಸ್ ಎಲ್ಲ ಎಕ್ಸೆಸ್ ಕೊಟ್ಟು ಬಿಟ್ಟಿದ್ದಾರೆ ಎಷ್ಟೋ ಕಂಪನಿಗಳಿಗೆ. ಆಮೇಲೆ ಅವ್ರಿಗೆ ಟಾರ್ಚರ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಎಷ್ಟೋ ಸ್ಟೂಡೆಂಟ್ಸ್ ಸುಸೈಡ್ ಮಾಡ್ತಾರೆ. ಅದಕ್ಕೆ ಆನ್ಲೈನ್ ದಲ್ಲಿ ಸಹ ಫ್ರಾಡ್ಸ್ ಗಳು ಆಗ್ತಿದಾವೆ. ಯಾವ್ದೇ ತರ ಲೋನ್ಸ್ ತಗೋಬೇಡ್ರಿ, ಲಿಂಕ್ ಗಳು ಕ್ಲಿಕ್ ಮಾಡ್ಬೇಡ್ರಿ, OTP ಗಳು ಹೇಳಕ್ ಹೋಗ್ಬೇಡ್ರಿ. ಲಾಸ್ಟ್ 2 months ಬ್ಯಾಕ್ ಒಂದು ಪ್ರಾಬ್ಲಮ್ ಆಗಿತ್ರಿ. ಒಬ್ಬ ರೈತರಿ ಅವ್ರ ಮಗಳ ಮದುವೆಗೆ ಅಂತ ಹೇಳಿ 1.5 ಲಕ್ಷ ಅಕೌಂಟ್ ಅಲ್ಲಿ ಇಟ್ಟಿದ್ರಿ. ಸಡನ್ ಆಗಿ ಒಂದು ಕಾಲ್ ಬರ್ತದ, ಒಂದು OTP ಹೇಳ್ರಿ ಅಂತ ಹೇಳ್ತಾರೆ. ಅವ್ರ ಬ್ಯಾಂಕ್ ಅವ್ರು ಕಾಲ್ ಮಾಡ್ತಿದಾರೆ ಅಂತ ಹೇಳಿದ್ರು, OTP ಹೇಳ್ಬಿಟ್ಟಿದ್ದಾರೆ. OTP ಹೇಳಿದ ತಕ್ಷಣ ಅವ್ರ ಅಕೌಂಟ್ ಅಲ್ಲಿ 1.5 ಲಕ್ಷ ರೂಪಾಯಿ ಹೋಗಿ. ಸೊ ಈ ತರ ಎಷ್ಟೋ ಫ್ರಾಡ್ಸ್ ಆಗ್ತಿದಾವೆ. ಆನ್ಲೈನ್ ದಲ್ಲಿ ನೀವು ದುಡ್ಡು ಕಳ್ಕೊತಿದ್ದಾರೆ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಅವಾಗಿಂದ ಅವಾಗ ಹೋಗಿ ಭೇಟಿ ಆಗ್ಬೇಕು. ನಿಮ್ದೆಲ್ಲ ಕಂಪ್ಲೇಂಟ್ಸ್ ಕೊಡ್ಬೇಕು. ನಮ್ಮ ಇಂಡಿಯಾದಲ್ಲಿ ಡೈಲಿ ಏನಿಲ್ಲ ಅಂದ್ರೆ 7 ರಿಂದ 10 ಲಕ್ಷ ಕೇಸಸ್ ರಿಜಿಸ್ಟರ್ ಆಗ್ತಿದಾವೆ. ಬಟ್ ನಮಗ್ ಗೊತ್ತಿರೋ ಪ್ರಕಾರ 7 ರಿಂದ 10 ಲಕ್ಷ. ಎಷ್ಟೋ ಜನ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಿಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಪೊಲೀಸ್ ಬೈತಾರೋ ಅಥವಾ ಜನಗಳಿಗೆ ನಮ್ದು ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳಿ ನಾವ್ ಎಲ್ಲರಿಗೂ ಹೇಳಿದಂಗ ಆಗ್ತದ, ಬೇಡ ಬೇಡಪ್ಪ ಹೋದಷ್ಟು ಹೋಗ್ಲಿ ಅಂತ ತಿಳ್ಕೊತಿದ್ದಾರೆ. ಅದಕ್ಕೆ ಯಾವತ್ತು ಏನು ಪ್ರಾಬ್ಲಮ್ಸ್ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ರಿ. ಇಲ್ಲ ಅಂತಂದ್ರೆ ಯಾವ್ದೇ ತರ ಫ್ರಾಡ್ಸ್ ಆದಾಗ 1930 ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ದೆಲ್ಲ ಇನ್ಫಾರ್ಮೇಶನ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ದೆ ಆದ್ರೆ, ದುಡ್ಡು ಕಳ್ಕೊಂಡಿದ್ದು ಆದ್ರೆ 24 hours ದಲ್ಲಿ ನೀವು ಇದನ್ನ ಕೇಸ್ ರಿಜಿಸ್ಟರ್ ಮಾಡ್ತೀವಿ. 1 hour ಒಳಗಡೆ ಕಾಲ್ ಮಾಡಿ ಎಲ್ಲ ಕಂಪ್ಲೇಂಟ್ಸ್ ಕೊಟ್ಟಿದ್ರೆ ನಿಮ್ ಹೋಗಿರೋಂತ ದುಡ್ಡು ವಾಪಸ್ ಬರ್ಲಿಕ್ಕೆ ಚಾನ್ಸಸ್ ಇದೆ. ನಮ್ಮ ತಂಡದಲ್ಲಿ ಎಷ್ಟೋ ಡೈಲಿ ಒಂದು 5 ಕೇಸ್ ಬರತ್ತವ್ರಿ. ಚಿಕ್ಕೋಡಿಯಲ್ಲಿ ನಾವ್ ಎಷ್ಟೋ ಜನರಿಗೆ ಸಹಾಯ ಮಾಡಿದೇವ್ರಿ. ಎಷ್ಟೋ ಜನ ದುಡ್ಡು ವಾಪಸ್ ಬಂದಿದ್ದಾವೆ, ಎಷ್ಟೋ ಜನರಿಗೆ ಬ್ಲಾಕ್ ಮೇಲ್ ಆಗ್ತಿದ್ರೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಪೊಲೀಸ್ ಸ್ಟೇಷನ್ ದಲ್ಲೂ ಸಹ ನಮ್ಮ ತಂಡಗೆ ಯಾವುದೇ ಕೇಸ್ ಬಂದ್ರೆ ನಮಗೂ ಅವ್ರ ಕರೀಶ್ ಎಲ್ಲ ಕೇಳ್ತದ, ಈ ಕೇಸ್ ಯಾವ್ದಿದೆ, ಯಾವ ತರ ಹೆಲ್ಪ್ ಮಾಡ್ಬೋದು. ಸೊ ಅದಕ್ಕೆ ಮೊಬೈಲ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ರಿ. ನಮ್ಮ ಹತ್ರ ಬಹಳಷ್ಟು ಇನ್ಫಾರ್ಮೇಶನ್ ಇದೆ. ನಾವೆಲ್ಲ ಕಾರ್ಯಕ್ರಮ ಹೇಳ್ತಾಕೋತೇವೆ, ಒಂದು 10 hours ಆದ್ರೂ ನಮ್ಗೆ ಸಾಕಾಗಲ್ಲ. ಪೂಜ್ಯರೇ ನಮ್ಗೆ ಒಂದು 5 ನಿಮಿಷ ಅಷ್ಟೇ ಕೊಟ್ಟಿದ್ರು. ಅದಕ್ಕೆ ಸಾಧ್ಯ ಆದಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀರಿ. ನಿಮ್ಮ ಮೊಬೈಲ್ ಅನ್ನ ಸೇಫ್ ಆಗಿ ಕರೆಕ್ಟ್ ಆಗಿ ಯೂಸ್ ಮಾಡ್ರಿ, ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು.